ಹಾಯ್ ವೇವರ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೇಗೆ ಹೋಗಲಾಡಿಸುವುದಂತ ಕೆಲವು ರೆಮಿಡಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲಿರುವ ಹೊದಿಕೆಯನ್ನು ಮಡಚಿರಬೇಕು. ಇದರಿಂದ ನಮ್ಮ ಮೈಂಡು ತುಂಬಾ ಫ್ರೀಯಾಗಿರುತ್ತೆ. ಹಾಗೆ ಅಡುಗೆ ಮನೆಯಲ್ಲಿ ಈ ರೀತಿ ಮೆಸ್ಸಿ ಮೆಸ್ಸಿಯಾಗಿ ಇರಬಾರ್ದು. ರಾತ್ರಿ ಹೊತ್ತೇ ಪಾತ್ರೆಗಳನ್ನು ತೊಳೆದು ಈ ರೀತಿ ನೀಟಾಗಿ ಇಟ್ಕೋಬೇಕು. ಇಲ್ಲಾಂದರೆ ದಾರಿದ್ರ್ಯ ದೇವತೆ ಬಂದು ಒಕ್ಕರಿಸ್ತಾಳೆ. ಮೂರನೆಯದು, ಹೊಸಿಲು ಒರೆಸುವಾಗ ಪೊರಕೆಯಿಂದ ಗೂಡಿಸಬಾರದು. ಈ ರೀತಿ ಒಣ ಅಥವಾ ಹಸಿ ಬಟ್ಟೆಯಿಂದ ಒರೆಸಿ ನಂತರ ಮಹಾಲಕ್ಷ್ಮಿಯ ಪಾದಕ್ಕೆ ಅರಿಶಿನವನ್ನು ಹಚ್ಚುತ್ತಿದ್ದೇನೆ ಅಂತ ತಿಳ್ಕೊಂಡು ಹೊಸಲಿಗೆ ಅರಿಶಿನವನ್ನು ಹಚ್ಚಬೇಕು. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿವಸನಾದರೂ ಹಚ್ಚಿ ಈ ರೀತಿ ಪೂಜೆಯನ್ನು ಮಾಡ್ಕೋಬೇಕು. ನಂತರ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕಿದ್ದೀನಿ. ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಬೇಕು ಅಂತೇನಿಲ್ಲ. ನಮಗೆ ತಿಳಿದಿರುವ ಮಟ್ಟಿಗೆ ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ರಂಗೋಲಿಯನ್ನು ಹಾಕಿದರೆ ಸಾಕು. ರೆಡಿ ಹಚ್ಚು ಸಿಗುತ್ತಲ್ಲ, ಅದರಿಂದ ಈ ರೀತಿ ಇವತ್ತು ರಂಗೋಲಿಯನ್ನು ಹಾಕಿದ್ದೀನಿ. ಹೊಸ್ಲಿಗೆ ಎಷ್ಟು ಕಳೆ ಬಂದಿದೆ ನೋಡಿ. ಈಗ ದೇವ್ರ ಮನೆ ಕಟ್ಟೆಯನ್ನು ಅರಿಶಿಣದ ನೀರಿಂದ ಒರೆಸ್ಕೊತಾ ಇದ್ದೀನಿ. ಇದರಿಂದ ದೈವ ಕಳೆ ಇನ್ನೂ ಹೆಚ್ಚಾಗುತ್ತೆ. ಯಾವುದೇ ರೀತಿ ಏನಾದರೂ ಅಂಟುಮುಟ್ಟು ದೋಷ ಇದ್ರೂ ಹೋಗುತ್ತೆ. ಈಗ ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಗಣಪತಿ ಮತ್ತು ಈಶ್ವರನ ದೇವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ. ನಂತರ ತುಪ್ಪದಿಂದ ದೀಪವನ್ನು ಬೆಳಗ್ತಾ ಇದ್ದೀನಿ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ಈ ರೀತಿ ವಾರದ ದಿನ ನಾವು ತುಪ್ಪದ ದೀಪ ಬೆಳಗೋದ್ರಿಂದ ಆ ಮನೆಯಲ್ಲಿ ಸುಖ, ಶಾಂತಿ, ಆಯುಷು, ಆರೋಗ್ಯ, ನೆಮ್ಮದಿ, ಅಭಿವೃದ್ಧಿ ನೆಲೆಸಿರುತ್ತದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಆ ಮನೆಯಲ್ಲಿ ನೆಗೆಟಿವಿಟಿ ಇರೋದಿಲ್ಲ, ಪಾಸಿಟಿವ್ ಎನರ್ಜಿ ಇರುತ್ತೆ. ಪರಿಮಳಭರಿತವಾದ ಅಗರಬತ್ತಿಯಿಂದ ಬೆಳಗಬೇಕು. ಅಮ್ಮನವರಿಗೆ ಪರಿಮಳ, ಸುಗಂಧದ ವಸ್ತುಗಳೆಂದರೆ ಅಚ್ಚುಮೆಚ್ಚು. ಅಡುಗೆ ಮನೆ ಸಂಪತ್ತಿನ ಸಂಕೇತವಾಗಿದೆ. ಸ್ಟೋವಿಗೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಪುಟ್ಟದಾದ ರಂಗೋಲಿಯನ್ನು ಹಾಕಿ ಹೂವು ಇಟ್ಟು ಅಗರಬತ್ತಿ, ಧೂಪ, ಆರತಿಯನ್ನು ಬೆಳಗಿದ್ದೀನಿ. ಅಮ್ಮನವರಿಗೆ ಸುಗಂಧ, ಪರಿಮಳ ಅಂದರೆ ಬಹಳನೇ ಪ್ರೀತಿ ಅಂತ ಹೇಳಿದ್ನಲ್ಲ. ಈಗ ನಾನಿಲ್ಲಿ ಪಚ್ಕರ್ಪೂರನ ದೀಪಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಪ್ರತಿ ಮಂಗಳವಾರ, ಶುಕ್ರವಾರನೂ ಸಹ ಈ ರೀತಿ ಹಾಕ್ತಾ ಇರ್ತೀನಿ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತದೆ. ಈಗ ನಾನು ಧೂಪವನ್ನು ತೋರಿಸ್ತಾ ಇದ್ದೀನಿ. ಸಾಂಬ್ರಾಣಿಯ ಧೂಪವನ್ನು ತೋರಿಸಿದರೆ ಇನ್ನೂ ಒಳ್ಳೆಯದು. ಆದರೆ ಈಗಂತೂ ಥರ ಥರ ಧೂಪಗಳು, ಸ್ಟಿಕ್ಗಳು ಸಿಗುತ್ತವೆ ಅಲ್ಲ. ಇಡೀ ಮನೆಯೆಲ್ಲ ತೋರಿಸಬೇಕು. ಹಾಲು, ಬೆಡ್ರೂಮು, ಅಡುಗೆ ಮನೆ ಎಲ್ಲ ಕಡೆಯೂ ಧೂಪವನ್ನು ತೋರಿಸೋದ್ರಿಂದ ಮನೆಯಲ್ಲೇ ಪಾಸಿಟಿವಿಟಿ ಇರುತ್ತದೆ. ಧೂಪ ತೋರಿಸುವಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ದೂರವಾಗಲಿ, ಪಾಸಿಟಿವ್ ಇರಲಿ ಅಂತ ಹೇಳಿಕೊಂಡು ಶ್ರೀಂ 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 ಅಥವಾ ಶ್ರೀಮಾತ್ರೇ ನಮಃ ಅಂತ ಹೇಳಿಕೊಂಡು ತೋರಿಸಿದರೆ ಕ್ರಮೇಣವಾಗಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ನೆಲೆಸಿರುತ್ತದೆ. ಈಗ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು 2 ಹೋಲುಗಳಾಗಿ ಕತ್ತರಿಸಿಕೊಂಡು ಒಂದಕ್ಕೆ ಅರಿಶಿನ, ಇನ್ನೊಂದಕ್ಕೆ ಕುಂಕುಮವನ್ನು ಹಚ್ಚಿಕೊಂಡಿದ್ದೀನಿ. ಇದನ್ನು ಶುಕ್ರವಾರ ದಿವಸ ಅಥವಾ ಹುಣ್ಣಿಮೆ ಅಮಾವಾಸ್ಯೆಯ ದಿವಸ ನಮ್ಮ ಮುಖ್ಯ ದ್ವಾರದ ಹೊಸ್ತಿಲಿನ ಮೇಲೆ ಎಡ ಮತ್ತು ಬಲಗಡೆ ಇಡಬೇಕು. ಇದು ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಪ್ರವೇಶಿಸಲು ಬಿಡುವುದಿಲ್ಲ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಿರುತ್ತದೆ. ಈಗ ಒಂದು ಬೌಲ್ನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಕಲಸಿಕೊಂಡು ನಮ್ಮ ಮನೆಯ ಮುಖ್ಯ ದ್ವಾರದ ಹೊಸ್ತಿಲಿನ ಬಲ ಮತ್ತು ಎಡಭಾಗದ ಕಡೆ ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಇದ್ದೀನಿ. ಈ ಒಂದು ರೆಮಿಡಿಯನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿವಸ ಮಾಡಬೇಕು. ಇದು ನಾವು ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತದೆ ಮತ್ತು ನಮಗೆ ಬರಬೇಕಾಗಿರುವ ಹಣವನ್ನು ತಂದುಕೊಡುತ್ತದೆ. ಇದರ ಶಕ್ತಿ 15 ದಿವಸ ಇರುತ್ತದೆ ಮತ್ತು ಇದನ್ನು ಹುಣ್ಣಿಮೆಗೆ ನೀವು ಮಾಡಿಕೊಳ್ಳಬೇಕು. ಮಂತ್ರ ಮತ್ತು ನಾಮಗಳಿಗೆ ಬಹಳನ ಶಕ್ತಿ ಇದೆ. ನಮ್ಮ ಮನೆಯಲ್ಲಿ ಏನಾದರೂ ಜಗಳಗಳು, ವೈಮನಸ್ಸು, ಅನಾರೋಗ್ಯ, ದಾರಿದ್ರ್ಯತೆ ದೂರವಾಗಬೇಕಾದರೆ
ಲಲಿತ ಸಹಸ್ರನಾಮ, ಕನಕದಾರ ಸೂತ್ರ, ಶ್ರೀ ಸೂಕ್ತಂ ಮತ್ತು ಹನುಮಾನ್ ಚಾಲೀಸು ಇದನ್ನು ಓದೋದ್ರಿಂದ ಖಂಡಿತವಾಗಲೂ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಇರುತ್ತದೆ. ನಾನು ಇವತ್ತು ಅಮಾವಾಸ್ಯೆ ಆದ್ದರಿಂದ 11 ಸಾರಿ ಹನುಮಾನ್ ಚಾಲೀಸನ್ನು ಹೇಳಿದ್ದೀನಿ. ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಒಂದು ನಿಂಬೆಹಣ್ಣನ್ನು ಹಾಕಿ ನಿಮ್ಮ ಮನೆಯ ಹಾಲ್ನಲ್ಲಿ ಮೇನ್ ಡೋರ್ ಎಂಟ್ರೆನ್ಸ್ ಆಪೋಸಿಟ್ ಎದುರುಗಡೆ ಇದನ್ನು ಇಡಬೇಕು. ಇದರಿಂದ ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹೋಗಲಾಡಿಸುತ್ತೆ. ಅಥವಾ ಯಾರಾದರೂ ಮನೆಗೆ ಬಂದ ತಕ್ಷಣ ಅವರ ಕಣ್ದೃಷ್ಟಿ ಬಿದ್ದರೂ ಸಹ ಅದನ್ನು ತೆಗೆದುಹಾಕುವ ಶಕ್ತಿ ಈ ನಿಂಬೆಹಣ್ಣಿಗಿದೆ. ಇವತ್ತು ತಿಳಿಸಿರುವ ಈ ಎಲ್ಲ ರೆಮಿಡಿಗಳು ನಿಮಗೆ ಬಹಳ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.